ಪಾಪ ಇಬ್ರು ಇಲ್ಲೇನೆ ಕೆಲ್ಸಕ್ಕೆ ಹೋಗ್ರಪ್ಪ ಅತ್ತ. ಇವಾಗ ಓದೋದು ಮುಗೀತಲ್ಲ, ಇನ್ನು ಇಲ್ಲೇ ಯಾವ್ದಾನ ಒಂದು ಕೆಲಸ ನೋಡ್ಕೊಂಡು ಮನೆ ಮುದ್ದೆ ಉಂಡ್ಕೊಂಡು ಮನೆಯಾಗೆ ಇದ್ಕೊಂಡು ಯಾವ್ದಾನ ಕೆಲ್ಸಕ್ಕೆ ಹೋಗ್ರಿ ಇಲ್ಲಿಂದ ನೀನು. ಯಾವ್ದಾನ ಇಲ್ಲೇ ನೋಡಿ ಕೇಳ್ರಿ ಕೆಲಸನ. ನಾನೇನು ರೆಡಿ ಕಣಪ್ಪ. ಧನುಷ್ ಕೇಳು, ಇವಳಿಗೂ ಇಲ್ಲೇ ಇರು ಅಂತೇಳಿ. ಇವಳು ಇಲ್ಲೇ ಇದ್ರ ಅತ್ಲಾಗೆ ಇಬ್ರು ಇಲ್ಲಿಂದನೇ ಓಡಾಡ್ಕೊಂಡು ಕೆಲಸಕ್ಕೆ ಇಲ್ಲೇ ಇರ್ತೀವಿ. ನಿಮಗೂ ಒಂಥರ ನೆಮ್ಮದಿ ಅಲ್ಲ. ಅದಕ್ಕೆ ನನಗೂ ಈಗ ಊರಿಗೆ ಬಂದಾಗಿಂದಲೂ ಹೋಗ್ಬೇಕಂದ್ರೆ ಆಗ್ತಾಯಿಲ್ಲ. ಇನ್ನೇನು ಇಬ್ರದ್ದು ಓದೋದು ಮುಗೀತಲ್ಲ, ಇನ್ನು ನೆಕ್ಸ್ಟು ನಾವು ಕೆಲ್ಸಕ್ಕೆ ಹೋಗೋದೇ ಇರೋದು. ಮೇಲೆ ಕೆಲ್ಸಕ್ಕೆ ಹೋಗ್ತೀವಿ ಹೇಳಪ್ಪ ಇಬ್ರು. ಧನುಷ, ಧನುನು ಇಲ್ಲಿಂದನೇ ಕೆಲ್ಸಕ್ಕೆ ಓಡಾಡ್ಕೊಂಡು ಇಲ್ಲೇ ಕೆಲ್ಸಕ್ಕೆ ಹೋಗ್ಕೊಂಡು ಇರ್ತಾನೆ. ನೀನು ಇಲ್ಲೇ ಇರಮ್ಮ. ನೀನು ಇಲ್ಲೇ ಇದ್ರೆ ಒಂಥರ ನಮ್ಗೊಂಥರ ನೆಮ್ಮದಿ ಹೆಂಗಾಗ್ತ. ಏನೋ ಮನೆಯಾಗಳದ್ದು ಇಟವಾಟ ನೀನು ಬದುಕು ಮಾಡ್ತೀಯ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲರೂ ಮನೆಯಾಗಿದ್ದಂಗೆ ಆಗುತ್ತೆ. ಇಬ್ರು ಎಲ್ಲಿ ಹೋಗ್ಬೇಡ್ರಪ್ಪ. ಇಷ್ಟು ದಿನ ಅಷ್ಟಾಗೆ ಇದು ನಮ್ಮ ಹುಡುಗರು ಯಾವಾಗ ಬರ್ತಾವ ಅಂತ ನಿಮ್ಮಪ್ಪ ಎಂತ ಬೇಡತ್ತ ದಿನಾನ ಬೇಜಾರಾಗೋದು. ನಮ್ಮ ಹುಡುಗರು ಇಲ್ದಿದ್ರೆ ಮನೆಯಾಗೆ ಇರೋಕ್ಕಾಗಲ್ಲ, ಇರಕ್ಕೆ ಸರ್ ಬರಲ್ಲ. ನಮ್ಮ ಹುಡುಗರು ಇದ್ರೇನೆ ಮನೆ ಚಂದ ಅಂತೇಳಿ ಹೋಗಿ ನಿಮ್ಮ ಅಪ್ಪ ಎಂತ ಬೋಲ್ ಬೇಜಾರು ಮಾಡ್ಕೊಂಬ ದಿನ ಯೋಸ್ಪಟ್ಟು ನೆನಿಸ್ಕೊಂಬದ ನಿಮ್ಮನ್ನಂತೂ. ಇನ್ನೂ ಒಂದು ಇಟ್ಟಿಟ್ಟು ಐತೆ ಕಣಪ್ಪ, ಎಲ್ಲ ಆಗೈತೆ. ಮಳೆಗಜ್ಜೆಲ್ಲ ಮಾಡಬೇಕು ಮನೆಯದು. ಅದಕ್ಕೆ ಆತ ಇಲ್ಲೇ ಕೆಲ್ಸಕ್ಕೆ ಹೋಗ್ರಿ. ನೀನು ಮುಗೀತು ಅಂಬ್ತೀರ ಓದೋದು ಸಾಕಿನ್ನ. ಓದೋದು ಬಿಟ್ಟು ಇನ್ನು ಕೆಲ್ಸಕ್ಕೆ ಹೋಗ್ರಪ್ಪ ಅತ್ತ. ಆಳ ಯಾವಾಗಲ ಬಂದವ್ರೆ ಏನಪ್ಪ ಅಲ್ಲಪ್ಪ, ಯಾವಾಗಲೂ ನಿನ್ನ ಮಕ್ಕಳು ಬಂದವ್ರೆ. ಮನೆ ಹೇಳಿ ಕಳಿಸಿದ್ದೆ ಕಣಕ. ಅದಕ್ಕೆ ಬಂದವ್ರು ಇನ್ನೇನು ಓದೋದು ಮುಗೀತು. ಎಲ್ಲ ಹಾಸ್ಟೆಲೆಲ್ಲ ಖಾಲಿ ಮಾಡ್ಕೊಂಡು ಬಂದವ್ರು. ನಾವು ಮನೆ ಹೋಗಿದ್ವಿ, ನಾನು ನನ್ನ ಹೆಂಡ್ತಿ ಇಬ್ರು ಕರ್ಕೊಂಬಂದ್ವಿ. ಇಬ್ರು ಕರ್ಕೊಂಡು ಇನ್ನೇನು ಈ ಪಟ್ಟು ಇಲ್ಲಿಂದನೇ ಕೆಲ್ಸಕ್ಕೆ ಹೋಗ್ಕೊಂಡು ಇಲ್ಲಿಂದಲೇ ಓಡಾಡ್ಕೊಂಡಿರಪ್ಪ ಅಂತ ಹೇಳಿ ಇಬ್ರಿಗೂ ಹೇಳಿದ್ದೀನಿ. ಇಲ್ಲಿಂದನೇ ಇನ್ಮೇಲಿಂದ ನನ್ನ ಮಕ್ಳಿಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಬಿಡು, ಇನ್ಮೇಲೆ ಮನೆಯಾಗಿರ್ಲಿ ಅಳಿಸ್ತೀನಿ ಸಾಕು. ಓದಕ್ಕೆ ಹೋಗ್ಯವ್ರೆ, ಇನ್ನು ಮನೆಯಾಗಿರ್ಲಿ ಬಿಡು. ಇರ್ರಪ್ಪ ಧನುಷ ಇಬ್ರು ಇನ್ಮೇಲೆ ಮನೆಯಾಗಿ ಇಟ್ಕೊಂಡು ನಿಮ್ಮಪ್ಪ ನಿಮ್ಮಮ್ಮ ನೋಡ್ಕೊಂಡು ಅವರು ನಿಮ್ಗಾಗಿ ಒಂದು ಗೂಡು ಮಾಡ್ಬೇಕು ಅಂತ ಗೂಡು ಮಾಡ್ತಾ ಇದ್ದಾರೆ. ನನ್ನ ಮಕ್ಕಳಿಗೆ ಅವ್ರಿಗೂ ನನ್ನ ಮಗಳ ದಿನ ಮನೆ ಕಟ್ಟ ಮದುವೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ ನಿಮ್ಮಪ್ಪಯ್ಯ. ಚೆನ್ನಾಗಿ ಓದ್ಸಿ ಅವನಿ ಹಂಗತ್ತ ನೋಡ್ಕೋದಿನಾದ್ರು ಮಾಡಿ ಓದ್ಸಿ ಅವತ್ತ. ಯಾಕಪ್ಪ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರು ಯಾರು ಮಾತಾಡ್ಸಲ್ವೇ? ಇಲ್ಲ ಕಣಪ್ಪ, ಮಾತಾಡ್ಸಲ್ಲ. ನಾವು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ, ಏನಿಲ್ಲ. ಅವ್ರ ಸವಸಕ್ಕೆ ಹೋಗ್ತಿಲ್ಲ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗಿದ್ದೀವಿ. ನಾವು ಅವರು ಯಾರು ತಂಟಿಗೂ ಹೋಗ್ತಿಲ್ಲ. ಹಿಂಗೆ ಮಾತಾಡ್ಸ್ಕೊಂಡು ಅವ್ರ ಇಟ್ಕೆ ಅವರೇ ಬಂದರು, ತಿರ್ಗಿ ಯಾಕೆ ಅವ್ರ ಇಟ್ಕೆ ಅವರೇ ಬರ್ದಂಗಾದ್ರು. ಮೊನ್ನೆ ಅದನ್ನೇ ಅತ್ತೆಯರೆಲ್ಲ ಬಂದಿದ್ರು. ಅದಕ್ಕೆ ಬಂದು ಒಟ್ಟುನು ಅದು ಇದು ಯಾತೆತ ಮಾತಾಡ್ತಿದ್ರಪ್ಪ. ಏನೋ ಒಟ್ಟುನು ಯಾತೆತ ಮಾತಾಡ್ಕೊಂಡು ಅವ್ರ ಇಟ್ಕೆ ಅವ್ರೆ ಏನೋ ಪರದಾಡ್ಕೊಂಡು ಐದಾರು ಬಿಡು. ಅವ್ರ ಸುದ್ದಿ ಬೇಡ ನಮಗೆ, ಮಾತಾಡ್ಸಲ್ಪಪ್ಪ. ಇವಾಗ ನಾವು ಕಷ್ಟ ಬಿದ್ದು ಓದಿಸಿದ್ದೀವಿ. ನಾನು ದುಡ್ದಿರೋ ದುಡ್ಡಾಗೆ ಓದಿಸಿರೋದೇನು ಅವ್ರೇನು ಸ್ವಂತ ದೊಡ್ಡ ಮ್ಯಾಗ ಓದಿಸಿಲ್ಲ. ಈಗ ನಿನ್ನ ಮಕ್ಕಳು ನೀನು ಓದಿಸ್ತಾ ಇದೆಯಾ, ಇನ್ನು ಕೆಲ್ಸಕ್ಕೆ ಹೋಗ್ಕೊಂಡು ನಿಮ್ದಾಗಿನ್ನ ಈಟ ನೀವು ಬಂಡವಾಳ ಮಾಡ್ಕೊಂಬದು ನೋಡ್ರಿ ಅಷ್ಟೇನು. ನಿನ್ನ ಮಕ್ಕಳು ನೀನು ಓದಿಸ್ತಾ ಇದೆಯಾ ಕಣಪ್ಪ, ಯಾರೇನಾಗಿಲ್ಲ. ಅಯ್ಯೋ ನಮ್ಮತ್ತೇನು ಹೇಳ್ತಾಳೆ, ನಾನೇ ಓದ್ಸೈದ್ನಿ ಅಂತ ಹೇಳುತ್ತೆ. ನಮ್ಮಯ್ಯಪ್ಪ ಕೆಲ್ಸಕ್ಕೆ ಹೋಗಿ ಹೊಲ್ದಾಗೆಲ್ಲ ಬದುಕು ಮಾಡಿ ದುಡ್ಡು ಕೊಟ್ಟಿರೋ ದುಡ್ಡನಾಗೆ ಓದಿಸಿರೋದು. ಅವರೇನೇನು ಪುಕ್ಸಟ್ಟೆ ಓದಿಸಿಲ್ಲ. 1,00,000 ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನಾವು ಮಾಡಿರೋದಕ್ಕೆ ಅಲ್ಲಿ ಬಂದಿರೋದು. ನಮ್ಮಯ್ಯಪ್ಪ ತೋಡ್ತಾ ನೋಡ್ಕೊಂಬಿಲ್ಲ ಅಂದ್ರೆ ಅವ್ನು ಯಾಕೆ ಮಾಡೋಣ. ಶಂಕ್ರಿನೂ ಅವನೇನು ಮಾಡ್ತಿರ್ಲಿಲ್ಲ, ಅವನೇನು ಕೆಲಸ ಮಾಡ್ತಿರ್ಲಿಲ್ಲ, ಅವಳು ಏನು ಮಾಡ್ತಿರ್ಲಿಲ್ಲ ಮನೆಯಪ್ಪ ಅದಮ್ಮ. ನಾವು ಇವತ್ತು ಎಲ್ಲ ಮಾಡಿ ನನ್ನ ಮಕ್ಕಳನ್ನ ಓದಿಸಿರೋದು. ನಮ್ಮ ಅಮ್ಮಿಂದಲೇ ಎಲ್ಲ ಆಗಿರೋದು. ಏನು ಅವ್ರು ಹೇಳ್ಬೋದು, ಇವ್ರಿಗೆ ಏನು ಮಾಡ್ಯಾರ, ಇವ್ರು ಏನು ಮಾಡಿದ್ದಾರೆ, ನಾವು ಓದಿಸಿದೀವಿ ಅಂತ ಹೇಳ್ತಾರೆ. ಹೇಳ್ಕೊಂಬ್ಲಿ ಹೇಳ್ಬಿಡು. ಈಗ ನನ್ನ ಮಕ್ಳದ್ದು ಓದ್ ಮುಗೀತಲ್ಲ, ಇನ್ನಿಬ್ರು ಕೆಲ್ಸಕ್ಕೆ ಹೋದ್ರೆ ಸಾಕತ್ತ. ಚೆನ್ನಾಗಿ ಓದ್ಯವ್ರು ಹೇಳಪ್ಪ ಇಬ್ರಾಳು. ಮನೆ ಬಿಟ್ಟು ಮನೆ ಎಂದಂಗೆ ಮನೆ ಕಡೆಗೆ ತಿರುಗ್ದಂಗೆ ಇಬ್ರಾಳು ಚೆನ್ನಾಗಿ ಓದ್ಯವ್ರು. ಓದಿರೋದ್ಕೇನೆ ಒಂಥರ ವ್ಯಾಲಿ. ಅವರಿಬ್ರು ಹೆಣ್ಮಕ್ಳೆಲ್ಲ ಇದ್ದಾರೆ, ಪದ್ಮನ ಮಕ್ಕಳು. ಅವ್ರು ಬರಲಿಲ್ವಲ್ಲ ಅಜ್ಜಿ, ಅವರು ಅಲ್ಲೇ ಇದ್ದಾರೆ. ಅವಳು ಬತ್ತಾಳೆ. ಅವಳಿಗೆ ನಾವೆಲ್ಲಿ ಓದ್ತೀವೋ ಅವಳು ಅಲ್ಲೇ ಓದಬೇಕು. ನಾವೇನು ಮಾಡ್ತೀವೋ ಅದನ್ನೇ ಮಾಡ್ಬೇಕು. ಅವರಿಬ್ರು ಅಂತಾರು. ಅಯ್ಯೋ ನಾವಿಬ್ರು ಒಂದು ಹಾಸ್ಲಾಗೆ ಇರೋದಕ್ಕೆ ಅವರಿಬ್ರು ಒಂದು ಹಾಸ್ಲಾಗೆ ಇದ್ರು. ಅಯ್ಯೋ ನಾವಿರೋ ಹಾಸ್ಲಾಗೆ ಅವರು ಆಗಬೇಕು, ನಾವು ಹೋಗೋ ಕಾಲೇಜ್ಗೆ ನಾವು ಅವರು ಬತ್ತಿದ್ರು. ಹಂಗೆ ಎಲ್ಲ ಒಂದೇ ತಾಗಿ ಹಾಕಿರೋದ್ರಿಂದ ಅವರು ಬಂದಿರ್ಬೇಕು. ಇವಾಗ ಮನೆಗೆ ಇವತ್ತು ಅವರು ಬಂದಿರ್ತಾರೆ ಎಲ್ಲ ಖಾಲಿ ಮಾಡ್ಕೊಂಡು. ಇನ್ನು ಫೀಸ್ ಬೇರೆ ಕಟ್ಟಬೇಕು ಅಂತ ಹೇಳ್ತಿದ್ರು. ಫೀಸ್ ಎಲ್ಲ ಕಟ್ಟಿ ಕರ್ಕೊಂಬಂದಿರ್ಬೇಕಣ್ಣ ಅಜ್ಜಿ. ಅವರು ಯಪ್ಪ ಅವರಿಬ್ರು ಅಂತೂ ಯಪ್ಪ ಭಾಳ ಇದ್ದಾರೆ. ಅವರು ನಮ್ಮನ್ನ ಅಲ್ಲೇ ಇದ್ರು ಮಾತಾಡ್ತಿರ್ಲಿಲ್ಲ, ನಾವು ನಮ್ಮ ಅಣ್ಣನೂ ಮಾತಾಡ್ತಿರ್ಲಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಇರ್ತಿದ್ವಿ, ಅವ್ರ ಪಾಡಿಗೆ ಅವ್ರು ಇರ್ತಿದ್ರು. ಅಷ್ಟೇ ಬಿಡಪ್ಪ ಅತ್ತ. ಇವಾಗೇನು ಅವ್ರ ಪಾಡಿಗೆ ಅವ್ರು ಇದ್ದಾರೆ, ನಮ್ಮ ಪಾಡಿಗೆ ನಾವೇ ಇದ್ದೀವಲ್ಲ. ಸಾಕಿ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಪಾಪ. ಇನ್ನು ಕೆಲ್ಸಕ್ಕೆ ಹೋಗೋದು ನೋಡ್ಕೆ, ಯಾವ್ದಾನ ಕೆಲಸ ನೋಡ್ಕೊಳಪ್ಪ. ಕೆಲ್ಸಕ್ಕೆ ಹೋಗ್ಕೊಂಡು ಯಾವ್ದಾನ ಕೆಲ್ಸಕ್ಕೆ ಹೋಗ್ರಿ. ಇಬ್ರಾಳು ಓದಿರೋದು ತಕ್ಕನಂಗೆ ದುಡಿದ್ರಿ ಸಾಕು ನಮಗೆ. ನಮ್ಮ ಅತ್ತೆ ನಮ್ಮ ಮಾಮ ಬಡ್ಕೊಂಡ್ರು ಅಯ್ಯೋ ಬೇಡ ಬೇಡ ಅಂತ. ನಾವಿಲ್ಲ ಇರೋ ಒಬ್ಬೊಬ್ರು ಮಕ್ಕಳು ಓದಿಸ್ಬೇಕು ಅಂತ ಹೇಳಿ ನನ್ನ ತಮ್ಮ ಯಾಕ ನೀವೇನು ಮಾಡ್ತೀರ ಗೊತ್ತಿಲ್ಲ, ಸುಮ್ಮನೆ ಓದಕ್ಕೆ ಕಳಿಸ್ರಿ ಅಂತ ನನ್ನ ತಮ್ಮ ಒಟ ಪೀಚ್ ಕಟ್ಟಿ ಅವ್ನು ಸೇರಿಸಿರೋದು ನಮ್ಮ ಮಣಿನ. ಅಯ್ಯೋ ನಮ್ಮ ಮಾಮ ಏನಂಬೋದು, ಹೆಣ್ಣು ಹುಡುಗರ್ನ ಓದಿಸೋದೇ ಬೇಡ ಅಂಬೋದು. ಇವತ್ತು ನನ್ನ ಮಗಳು ಎಂತ ಚೆನ್ನಾಗಿ ಓದವಳೆ, ಚೆನ್ನಾಗಿ ಮಾರ್ಕ್ಸನ್ನು ತೆಗ್ದವಳೆ. ಮತ್ತು ಅವರಿಬ್ರು ಹೆಣ್ಮಕ್ಳನ್ನ ಯಾಕೆ ಓದಿಸಿರು, ಅವ್ರನ್ನೇ ಓದಿಸ್ತಾರಂತ ಮತ್ತೆ ಹಂಗೆ ಹೇಳು ಅಚ್ಚರಿ ಸಣ್ಣಪ್ಪ. ಯಾಕೆ ಮಾತಾಡ್ತೀನಿ ಎಂಬುದೇ ಅರ್ಥವಾಗಲ್ಲ. ಬಿಡಿ ಸಿಕ್ ಬಂದಿದ್ದೀರಲ್ಲಮ್ಮ, ಯಾ ತಂಟೆ ಇದ್ದಿಲ್ದಂಗೆ ಈಗ ಒಂದಿಟ್ಟು ಮನೆ ಒಂದಿಟ್ಟು ಮಾಡ್ಕೊಬಿಟ್ರೆ ನೀವು
ಆಮೇಲೆ ಯಾವುದೂ ಇರಲ್ಲ. ನಿಮ್ಮ ಪಾಡಿಗೆ ನಿಮ್ಮ ಮನೆ ಕಟ್ಕೊಂಡು ಇವಾಗ 2 ಹುಡುಗರು ದುಡಿತಾವೆ, ಇನ್ನು ಕೆಲ್ಸಕ್ಕೆ ಹೋಗ್ತೇವೆ. ಕೆಲ್ಸಕ್ಕೆ ಹೋಗ್ಕೊಂಡು ಆ ಹುಡುಗರು ಚೆನ್ನಾಗೆ ದುಡಿತಾವತ್ತೆ. ಯಾವ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಸಾಕಿನ ಮೇಲಿಂದ ನಿಮ್ದೇಗಿರೋದು ನೋಡ್ರಿ ಬಾಲರತ್ನ ನೀವಿಬ್ರು. ಇವಾಗ ಜನವರಿಯಿಂದನ ಹೇಳಿದಾರೆ ಕೆಲಸಕ್ಕೆ. ನಾನು ಹೋಗ್ತೀನಿ, ಅಣ್ಣ ಇನ್ನು ನಾನು ಇಬ್ಬರು ಒಂದೇ ತಕ್ಕೆ ಹೋಗ್ತೀವಿ. ಇಬ್ಬರು ಒಂದೇ ಥರ ಓದಿದ್ದೀವಿ, ಅದಕ್ಕೆ ಇಬ್ಬರು ಒಂದೇ ತಗೆ ಹೋಗ್ತೀವಿ. ಅಲ್ಲಿ ಹೋಗಿದ್ವಿ ನಾನು ನಮ್ಮಯ್ಯಪ್ಪ. ನಮ್ಮ ಹುಡುಗರು ಚೆನ್ನಾಗಿ ಮಾರ್ಕ್ಸ್ ತೆಗ್ದವ್ರೆ, ಅವರು ತೆಗ್ದಿಲ್ಲ. ಏನೋ 2-3 ಹೋಗ್ಯವಂತೆ. ಅದಕ್ಕೇನೆ ಅವಳು ಹಂಗೆ ಸಿಟ್ಟು ಆಗಳು. ಪದ್ಮ ಅಯ್ಯೋ ನೋಡವ್ರು ಹೆಂಗೆ ತೆಗ್ದವ್ರೆ ಅಂತ. ಬೇಡ. ಅಯ್ಯೋ ನಮ್ಮ ಹುಡುಗರು ಚೆನ್ನಾಗಿ ಓದಿದಾವೆ, ಅದಕ್ಕೆ ಅವ್ರಿಗೆ ಅವ್ರು ಹೆಣ್ಣು ಹುಡುಗರಿಗೆ ಅವಕ್ಕೆ ಸಿಟ್ಟು. ಅಯ್ಯಪ್ಪ ಅವ್ರು ಸಿಲ್ಲಿಲಲ್ಲಿ ಇದ್ದಾರಲ್ಲ ಅವಕ್ಕೆ ನಾತಾತ ಅವೆರಡು. ಅಯ್ಯಪ್ಪ ಬೋಲು ಇದು ಮಾಡ್ತಾವೆ. ನಮ್ಮ ಹುಡುಗರು ಹೆಂಗೆ ಚೆನ್ನಾಗಿ ಮಾರ್ಕ್ಸ್ ತೆಗ್ದಾವೆ. ನಮಗೇನೋ ಭಾಳ ಖುಷಿ ಆಯಿತು. ಅವ್ರನ್ನ ಬೈತಿದ್ರಲ್ಲ, ಅಲ್ಲಿ ಪೀಜ್ ಎಲ್ಲ ಕಟ್ಟಿಸ್ಕೊಂಡೆ ಎಲ್ಲ ಹೇಳ್ತಿದ್ರಲ್ಲ, ಕಟ್ಟಿ ಬರಿಬೇಕು ಅಂತೇಳಿ ಹೇಳ್ತಿದ್ರು. 2-3 ಯಾವ್ದ್ರಾಗ ಹೋಗ್ಯಾವಂತಪ್ಪ. ಇನ್ನು ಪದ್ಮಗೆ ಸಿಟ್ಟು ಬಂದಿರುತ್ತೆ, ಚಂದಕ್ಕೆ ಬೈದಿರ್ತಾಳೆ. ಅಲ್ಲೇ ಆಗಲಿ ನಮ್ಮ ಬಗ್ಗೆ ಇಲ್ಲದ್ದೆಲ್ಲ ಕೇಳಿ ಕಿತಾಪತಿ ಮಾಡೋರು. ಈಗ ನಮ್ಮನ್ನ ಯಾವ ಹಾಸ್ಲಿಗೆ ಹಾಕಿದ್ರು ಅವ್ರನ್ನ ಅದೇ ಹಾಸ್ಲಿಗೆ ಅವರು ತಗೊಂಬಂದು ಹಾಕಿದ್ರು. ನಾವೇನು ಮಾಡ್ತೀವೋ ಅವರು ಅದನ್ನೇ ಮಾಡ್ತಾರೆ. ಅವರಿಬ್ರು ಅಷ್ಟೇ. ನಾವು ಹೆಂಗೆ ಓದ್ತೀವಿ ಹಂಗೆ ಓದೋಕ್ಕಾಗುತ್ತಾ? ಓದೋಕ್ಕಾಗಲಿಲ್ಲ ಅವ್ರ ಕೈಲಿ. ನಮ್ಮ ಮೇಲೆ ಚಾಲೆಂಜ್ ಮಾಡಿದ್ರು ಅವರಿಬ್ರು. ನೀವು ಹೆಂಗೆ ಓದ್ತಿರೋ ನಾವು ಹಂಗೆ ಓದ್ತೀವಿ ಅಂತ. ಓದೋಕ್ಕಾಗಲಿಲ್ಲ ಹಂಗೆ. ಮತ್ತೆ ಒಬ್ರು ಮಾಡ್ತಾರೆ ಅಂತ ಯಾವುದೂ ಮಾಡೋಕ್ಕೆ ಹೋಗ್ಬಾರ್ದು. ಮಾಡೋಕ್ಕೆ ಹೋದ್ರೆ ಹಿಂಗೆ ಮತ್ತೆ ಆಗೋದು. ನಾನು ನೋಡ್ತಿದ್ನಲ್ಲ, ಅಯ್ಯೋ ನೀವು ಬಟ್ಟೆ ತಗೊಂಡ್ರೆ ಅವ್ರಿಗೂ ತಗೋಬೇಕಾಗಿತ್ತು, ಅವ್ರಿಗೆ ಆತನ ಕೊಡಿಸಿರೋ ಅವ್ರಿಗೂ ಕೊಡಿಸ್ಬೇಕಾಗಿತ್ತು. ಹಂಗೆ ನಿಮ್ಮನ್ನೊಂಥರ ನೋಡೋರು ಹೇಳಿ ನಿಮ್ಮ ಅಜ್ಜಿ ತಾತ. ಅಯ್ಯೋ ಏನು ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಒಂಥರ ಬೆಲೆ ಕೊಡ್ತಿರ್ಲಿಲ್ಲ, ಅವ್ರಿಗೂ ಬೆಲೆ ಕೊಡ್ತಿರ್ಲಿಲ್ಲ. ನಮ್ಗೆ ಅದೇ ಇದ್ದಿದ್ದು. ನಮ್ಮ ಅಪ್ಪ ನಮ್ಮ ಅಮ್ಮಗ ನಮ್ಮ ಅಜ್ಜಿ ತಾತ ಬೆಲೆ ಕೊಡಲ್ವಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮ ಎಷ್ಟು ಕಷ್ಟಪಡ್ತಾರಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮನ ಮುಂದೆ ನಾನು ಚೆನ್ನಾಗಿರಬೇಕು, ನಾವೆಲ್ಲ ಚೆನ್ನಾಗಿದ್ದು ತೋರಿಸ್ಬೇಕು ಅವ್ರಿಗೆ, ಚೆನ್ನಾಗಿತ್ಕೊಂಡು ಅಂತೇಳಿ ನಾವು ಅದೇ ಇದ್ರ ಮೇಲೇ ನಾವು ಎಲ್ಲ ಚೆನ್ನಾಗಿರೋದಕ್ಕೆ ಹೊಂದ್ಕೊಂಡಿದ್ದು. ನಾವು ಅದೇ ಇದ್ರ ಮೇಲೆ ಚೆನ್ನಾಗಿ ಓದಲೇಬೇಕು, ಚೆನ್ನಾಗಿ ಓದಿ ನಮ್ಮ ಅಪ್ಪ ನಮ್ಮ ಅಮ್ಮಗೆ ಒಂದು ಒಳ್ಳೆ ಹೆಸರು ತರಬೇಕು ಅಂತಲೇ ಮಾಡಿದ್ದು. ಎಲ್ಲ ಅಂದಿದ್ರೆ ನಮಗೆ ನಮ್ಮ ಅಪ್ಪ ನಮ್ಮ ಅಮ್ಮಗೂ ಬೆಲೆ ಇರ್ತಿರ್ಲಿಲ್ಲ, ನಮಗೂ ಬೆಲೆ ಇರ್ತಿರ್ಲಿಲ್ಲ. ಮತ್ತೆ ಹಂಗೆ ಚೆನ್ನಾಗಿ ಓದಿದ್ರೆ ಹೇಳಪ್ಪ ಅದೇ ಒಂಥರ ಸಂತೋಷ. ಇವನಪ್ಪ ನಿಮ್ಮ ಅದೇ ಒಂಥರ ನೆಮ್ಮದಿ. ಚೆನ್ನಾಗಿ ಓದಬೇಕು. ಈಗ ಅವರು ಎಲ್ಲ ನೀವು ಮಾಡ್ದಂಗೆ ಮಾಡಿದ್ರು. ನೀವು ಯಾವ ಹಾಸ್ಟ್ಲಿಗೆ ಓದ್ತೀರಾ ಅದ್ರಾಗೆ ಓದಿದ್ರು. ಏನು ಮಾಡೋಕ್ಕಾಯ್ತು ಅವ್ರ ಕೈಲಿ ಓದೋಕ್ಕಾಗಲಿಲ್ಲ. ನಿಮ್ಮನ್ನು ನೋಡ್ಕೊಂಡು ಹಂಗೆ ಮಾಡಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟು ಮಾಡಿದ್ರು, ಆದರೆ ಯಾವುದೂ ಆಗಲಿಲ್ಲ. ಯಾವುದೇ ಆಗಲಿ ಒಬ್ರು ನೋಡ್ಕೊಂಡು ಮಾಡಿದ್ರೆ ಯಾವುದೂ ಆಗಲ್ಲ. ಅಯ್ಯೋ ನಮ್ಮ ಹುಡುಗರಿಗೆ ಆತನ ಕೊಡಿಸಿದ್ರೆ ಅವ್ರಿಗೂ ಹಂಗೆ ಕೊಡಿಸ್ಬೇಕಾಯ್ತು. ಅದಕ್ಕಿಂತ ಜಾಸ್ತಿನೇ ಕೊಡ್ಸಾರ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ. ಅವ್ರ ಮೇಲೆ ಬೋಲ ಆಸೆ. ಅವರಿಬ್ಬರು ಮೊಮ್ಮಕ್ಕಳ ಮೇಲೆ. ನಮ್ಮ ಮೇಲೆ ಇರಲಿಲ್ಲ, ನಮ್ಮ ಹುಡುಗರ ಮೇಲೆ ಇರಲಿಲ್ಲ. ನಮ್ಮ ಹುಡುಗರ ಮೇಲೆ ಅಷ್ಟೊಂದು ಇದು ಮಾಡ್ತಿರ್ಲಿಲ್ಲ. ಇವತ್ತು ನಮ್ಮ ಹುಡುಗರೇನೆ ಚೆನ್ನಾಗಿ ಓದಿದ್ದು. ನಮ್ಮ ಹುಡುಗರ ಮುಂದೆ ಇವತ್ತು ಏನೂ ಅಲ್ಲ. ಭಾಳ ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತೆಗ್ದವ್ರೆ. ಸ್ಕೂಲ್ಗೆ ನಮ್ಮ ಇವರೇ ಇಬ್ಬರು ಎಷ್ಟು ಇಬ್ರು ನೋಡಪ್ಪ ದೊಡ್ಡನೇ ಆದ್ರೂ ಒಂದೇ ಇದ್ರಾಗ ಹೆಂಗೆ ಓದಿರಪ್ಪ. 1 ವರ್ಷ ಹೆಚ್ಚು ಕಮ್ಮಿ ಆಗೈತೆ ಅಲ್ಲಿ. ಡೇಟ್ ಆಫ್ ಬರ್ತು ಒಂದು ಅವಾಗ ಹೆಚ್ಚು ಕಮ್ಮಿ ಆಯ್ತು. ಇಬ್ರದ್ದು ಒಂದೇ ಡೇಟ್ ಆಫ್ ಬರ್ತ್ ಬಂತು. ಅವಾಗ ಒಂದೊಂದು ವರ್ಷ ಹೆಚ್ಚು ಕಮ್ಮಿ ಅಷ್ಟೇ. ಇಬ್ಬರೊಳಗೂ ಒಂದೊಂದು ವರ್ಷ ಹೆಚ್ಚು ಕಮ್ಮಿ ಆಯ್ತು. ಆವಾಗ ಒಂದೇ ಡೇಟ್ ಆಫ್ ಬರ್ತಿಗೆ ಸೇರಿಸಿರಿ. ಅವಾಗ ನಾವು 1-2 ದಿನ ಸೇರಿಸ್ಲಿಲ್ಲ. ಇವ್ನಿಗೆ ಯಾಕೆ ಸೆಣಕಿಲ್ದಂಗೆ ಆಯ್ತು ಸಣ್ಣನಿದ್ದಾಗ. ಅವಾಗ ಸೇರಿಸಿರ್ಲಿಲ್ಲ ಯಾಕೆ. ಅದಕ್ಕೆ ಇವಾಗ ಇಬ್ಬರು ಒಂದೇ ಕ್ಲಾಸ್ಮೇಟು. ಹೆಂಗೆ ಬಿಡತ್ತ ಬೈಂದ ಬಾಲುರತ್ನ ಇಬ್ರಿಗೂ ಮಕ್ಕಳು ಚೆನ್ನಾಗಿ ಹೋದ್ ಮನೆಗೆ ಬಂದವ. ಇನ್ನು ಕೆಲ್ಸಕ್ಕೆ ಹೋದ್ರೆ ಅವರು ದುಡಿತಾರೆ ಅಷ್ಟೇ. ಸಾಕಿನ ಯಾರು ತಲೆ ಕೆಡ್ಸ್ಕೊಂಬಕ್ಕೋಗ್ಬೇಡ್ರಿ. ನಿಟ್ಟು ಮನೇನು ಕಟ್ಕೊಂತ ಇದ್ದೀರಾ, ಅದನ್ನೊಂದಿಟ್ಟು ನೀವು ಒಂದಿಟ್ಟು ಗೂಡು ಮಾಡ್ಕೊಂಡು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಂಗೆ, ಇಲ್ಲಿ ಯಾವ ಭಗ್ಗೆನೂ ತಲೆ ಕೆಡ್ಸ್ಕೊಂಬಂಗೆ ನೀನು ಚೆನ್ನಾಗಿ ಇತ್ಕೊಂಡು ಹೋಗೋದು ನೋಡ್ರಿ ಅಷ್ಟೇ. ನೀನು ಯಾರು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಇಬ್ಬರು ಬಾಲರತ್ನ ಮಕ್ಕಳು. ಇದ್ರಾಗೂ ಭೇದ ಭಾವ ಮಾಡೋರು ಅವರು. ಚೇರ್ಮನ್ ಸಣ್ಣಪ್ಪ ಸತ್ಯಮ್ಮ ಇಬ್ರು. ಅವ್ರಿಗಿಬ್ರು ಹೆಣ್ಮಕ್ಳು. ಪದ್ಮನ್ಗೆ 2 ಹೆಣ್ಮಕ್ಳು. ಇವರು ಎಲ್ಲ ಹಾಸ್ಟ್ಲಿಗೆ ಓದೋದಕ್ಕೆ ಹಾಕಿದ್ರು. ಇವರಿಬ್ರು ಒಂದೇ ಕ್ಲಾಸ್ಮೇಟ್. ಇವ್ರು ಚೆನ್ನಾಗಿ ಓದಿದ್ದಾರೆ. ಅವರು ಹಂಗೇನೆ. ಇವ್ರು ಏನು ಮಾಡ್ತಾರೋ, ಇವ್ರು ಯಾವ ಹಾಸ್ಟ್ಲಲ್ಲಿ ಓದ್ತಾರೋ, ಯಾವ ಸ್ಕೂಲಲ್ಲಿ ಓದ್ತಾರೋ, ಯಾವ ಕಾಲೇಜ್ಗೆ ಹೋಗ್ತಾರೋ ಅದ್ರಾಗೇ ಮಾಡಿದ್ರು. ಇವ್ರ ಥರನೇ ಮಾಡಿದ್ರು. ಅವರು ಇಬ್ಬರು ಹೆಣ್ಮಕ್ಳು ಸ್ವಲ್ಪ ರಜ್ಜಿ ತಾತನ ಬುದ್ಧಿನೇ. ರಜ್ಜಿ ಇಲ್ಲೋದೆಲ್ಲ ಹೇಳ್ಕೊಟ್ಟು ರಜ್ಜಿ ತಾತನ ಬುದ್ಧಿನೇ ಕಲ್ತೇವೆ. ಅವಂಥರ ಹಂಗೇನೆ. ಇವ್ರ ಥರನೇ ಮಾಡೋದು. ಅದೇ ಇದಕ್ಕೆ ಓದ್ವು. ಅಲ್ಲೂ ಒಂಥರ ಓದೋ ಹತ್ರನೂ ಕೇಣಿ ಮಾಡೋದು, ಜಗಳ ಕಿತಾಪತಿ ಮಾಡೋದು ಹಿಂಗೆ ಮಾಡಿದ್ರಂತೆ. ಆದರೆ ವಿದ್ಯೆ ಎಂಬುದು ಯಾರಪ್ಪನ ಸೊತ್ತು. ಇವರಿಬ್ರು ಚೆನ್ನಾಗಿ ಓದಿದ್ದಾರೆ, ಅವರು ಫೇಲ್ ಆಗಿದ್ದಾರಂತೆ. ನೋಡಿ, ಒಬ್ರು ಮಾಡ್ತಾರೆ ಅಂತ ನಾವು ಅದೇ ರೀತಿ ಮಾಡೋಕ್ಕೆ ಹೋದರೆ ದೇವ್ರು ಯಾವುದ್ರಾಗಾದ್ರೂ ಒಂದ್ರಾಗೆ ನಮಗೆ ಸಕ್ಸಸ್ ಅನ್ನೋದು ಕಾಣ್ತಾನೆ. ಅದು ಅವರಿಗೆ ಓದೋದಕ್ಕಾಗಿಲ್ಲ. ಹಂಗೆ ಈ ರೀತಿ ವ್ಯತ್ಯಾಸಗಳು ಆಗ್ತವೆ. ಇನ್ನು ಇಲ್ಲಿಂದಾನೆ ಕೆಲಸಕ್ಕೆ ಹೋಗ್ಕೊಂಡು ಅಪ್ಪ ಅಮ್ಮನ ನೋಡಿಕೊಂಡು ಇರ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡ್ತಾ ಇರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.